ಮಾಡುವುದು, ಸಾಹಸ ಕಾರ್ಯಗಳಲ್ಲಿ ಕೈ ಹಾಕುವುದು, ಮೋಹಿಸುವ ಸ್ವಭಾವ, ಮೂರ್ಖತೆ, ದುರಾಸೆ, ಶುಚಿತ್ವವಿಲ್ಲದಿರುವಿಕೆ, ನಿರ್ದಯತೆ ಇವು ಸ್ತ್ರೀಯರ ಸಹಜವಾದ ಗುಣಗಳು. ಆಚಾರ್ಯರು ಸ್ತ್ರೀಯರ ಬಗ್ಗೆ ಕಾಠಿಣ್ಯವನ್ನು ವ್ಯಕ್ತಪಡಿಸುವುದನ್ನು ಕಾಣುತ್ತೇವೆ. ಅದು ಅವರ ಕಾಲದ ವಿಶ್ಲೇಷಣೆ ಅಥವಾ ಅವರ ಅನುಭವದ ಪರಿಣಾಮವಿರಬಹುದು. ಮೇಲೆ ಹೇಳಿರುವ ಸ್ವಭಾವಗಳು ಮನುಷ್ಯರಲ್ಲಿ ಸಹಜವಾಗಿ ಕಂಡು ಬರುತ್ತೇವೆಯೇ ಹೊರತು ಸ್ತ್ರೀಯರಲ್ಲಿ ಮಾತ್ರವಲ್ಲ. ಸ್ತ್ರೀ ಪುರುಷರಿಬ್ಬರಲ್ಲಿಯೂ ಒಳ್ಳೆಯ ಗುಣವಂತರು ಮತ್ತು ಕೆಟ್ಟವರು ಇರುವುದು ಸಾಧ್ಯ. ತಿನ್ನಲು ಯೋಗ್ಯವಾದ ಉತ್ತಮವಾದ ಪದಾರ್ಥಗಳು, ಅವುಗಳನ್ನು ತಿಂದು ಅರಗಿಸಿಕೊಳ್ಳುವ ಶಕ್ತಿ ಸ್ತ್ರೀಯರೊಡನೆ ಸಂಭೋಗ ಶಕ್ತಿ, ಅದಕ್ಕೆ ತಕ್ಕಂತೆ ಶ್ರೇಷ್ಠವಾದ ಯುವತಿಯರು, ಬೇಕಾದಷ್ಟು ಐಶ್ವರ್ಯ ಮತ್ತು ಅದನ್ನು ದಾನ ಮಾಡುವ ಶಕ್ತಿ, ಇವು ಅಲ್ಪ ತಪಸ್ಸಿನಿಂದ ದೊರೆಯತಕ್ಕವುಗಳಲ್ಲ. ಕೆಲವರಿಗೆ ಬೇಕಾದಷ್ಟು ಭೋಜನ ದ್ರವ್ಯಗಳು ಲಭ್ಯವಾಗಬಹುದು, ಆದರೆ ಅವುಗಳನ್ನು ತಿಂದು ಜೀರ್ಣಿಸಿಕೊಳ್ಳುವ ಶಕ್ತಿಯೇ ಇರುವುದಿಲ್ಲ. ಮತ್ತೆ ಕೆಲವರಿಗೆ ಒಳ್ಳೆಯ ಜೀರ್ಣ ಶಕ್ತಿ ಇದ್ದರೂ ಅದಕ್ಕೆ ತಕ್ಕಷ್ಟು ಭೋಜ್ಯ ಪದಾರ್ಥಗಳು ಸಿಗುವುದಿಲ್ಲ. ಸುಂದರಿಯಾದ ಸ್ತ್ರೀಯರ ವಿಷಯದಲ್ಲಿಯೂ ಹೀಗೆ ಆಗಬಹುದು. ಧನಿಕರಾದವರು ಜಿಪುಣರಾಗಿರುವುದೇ ಹೆಚ್ಚು. ದಾನ ಮಾಡಬೇಕೆಂಬ ಮನಸ್ಸುಳ್ಳವರ ಬಳಿ ಸಾಕಷ್ಟು ಹಣವೇ ಇರುವುದಿಲ್ಲ. ಇವೆಲ್ಲವೂ ಒಬ್ಬನಲ್ಲಿಯೇ ಕೂಡಬೇಕಾದರೆ ಪೂರ್ವಜನ್ಮದ ಸುಕೃತಿಯೇ ಸರಿ. ಯಾರ ಮಗನು ತಂದೆಗೆ ಅಧೀನನಾಗಿ ಅವನ ಮಾತಿನಂತೆಯೇ ನಡೆಯುವನೋ, ಯಾರ ಪತ್ನಿಯು ಪತಿಯ ಮನಸ್ಸನ್ನು ಅರಿತು ನಡೆಯುತ್ತಾಳೆಯೋ, ಯಾರು ತನ್ನಲ್ಲಿರುವ ಸಂಪತ್ತಿನಿಂದಲೇ ತೃಪ್ತನಾಗಿರುತ್ತಾನೋ, ಅವನಿಗೆ ಈ ಭೂಲೋಕವೇ ಸ್ವರ್ಗವಾಗುವುದು. ಸಾಮಾನ್ಯವಾಗಿ ಮಕ್ಕಳು ಪ್ರಾಪ್ತ ವಯಸ್ಕರಾದ ಕೂಡಲೇ ತಮ್ಮ ಇಚ್ಛೆಯಂತೆ ನಡೆಯಲು ಬಯಸುತ್ತಾರೆ. ಅವರಿಗೆ ತಂದೆಯ ಮಾತಿನ ಮೇಲೆ ಲಕ್ಷ್ಯವಿರುವುದಿಲ್ಲ. ಮಾತಾ ಪಿತೃಗಳಿಗೆ ವಿಧಿಯನಾದ ಪುತ್ರನನ್ನು ಪಡೆದವನು ನಿಜಕ್ಕೂ ಭಾಗ್ಯವಂತನು. ಪತಿಯ ಚಿತ್ತವನ್ನು ಅನುಸರಿಸಿ ನಡೆಯುವ ಪತ್ನಿಯು ಮನೆಯನ್ನು ಸ್ವರ್ಗ ಸಮವಾಗಿಸುವಳು. ಆದ್ದರಿಂದಲೇ ಗೃಹಿಣಿ ಗೃಹ ಮುಚ್ಯತೆ ಎಂಬ ಮಾತು ಬಂದಿರುವುದು. ಇವೆರಡೂ ಇರುವುದರ ಜೊತೆಗೆ ಮನುಷ್ಯನು ತನಗೆ ಇರುವ ಆದಾಯದಿಂದ ತೃಪ್ತಿಯ ಜೀವನವನ್ನು ನಡೆಸುವಂತಾದರೆ ಅವನಿಗೆ ಸ್ವರ್ಗ ಬೇರೆ ಬೇಕಿಲ್ಲ. ಬೆಚ್ಚನ ಮನೆಯಾಗಿ, ವೆಚ್ಚಕ್ಕೆ ಹೊನ್ನಾಗಿ, ಇಚ್ಛೆಯ ಸತಿಯಾಗಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಎಂದು ಸರ್ವಜ್ಞ ಕವಿ ಹಾಡಿದ್ದಾನೆ. ಯಾರು ತಂದೆಯಲ್ಲಿ ಭಕ್ತಿಯನ್ನು ಉಳ್ಳವರಾಗಿರುತ್ತಾರೋ ಅವರೇ ನಿಜವಾದ ಪುತ್ರರು. ಯಾರು ಅವರನ್ನು ಪ್ರೀತಿಯಿಂದ ಸಲಹುತ್ತಾನೋ ಅವನೇ ತಂದೆ. ಯಾರಲ್ಲಿ ವಿಶ್ವಾಸವಿಡಬಹುದೋ ಅವನೇ ಒಳ್ಳೆಯ ಮಿತ್ರ. ಯಾರಿಂದ ಶಾಂತಿ, ನೆಮ್ಮದಿ ಮತ್ತು ಆನಂದ ದೊರೆಯುತ್ತದೆಯೋ ಅವಳೇ ನಿಜವಾದ ಪತ್ನಿ. ಮನೆಯಲ್ಲಿ ಶಾಂತಿ ಮತ್ತು ಆನಂದವಿರಬೇಕಾದರೆ ಮಕ್ಕಳು ತಂದೆಯ ಮಾತುಗಳನ್ನು ಪಾಲಿಸಬೇಕು. ತಂದೆಯು ಅವರನ್ನು ಪ್ರೀತಿಯಿಂದ ಪಾಲಿಸುತ್ತಾ ಅವರ ಬೇಕು ಬೇಡಗಳನ್ನು ಗಮನಿಸಬೇಕು. ಇದರ ಜೊತೆ ವಿಶ್ವಾಸ ಪಾತ್ರರಾದ ಮಿತ್ರರಿದ್ದರೆ ಮತ್ತು ಪತಿವ್ರತೆಯಾದ ಮಡದಿ ಇದ್ದರೆ ಅಂತಹ ಮನೆ ಶಾಂತಿಯ ತವರೂರಾಗಿರುತ್ತದೆ. ಕೆಲವರು ಮಿತ್ರರಂತಿದ್ದು ಎದುರಿಗೆ ಬಹಳ ಪ್ರಿಯವಾಗಿ ಮಾತನಾಡುತ್ತಾರೆ, ಹಿಂದಿನಿಂದ ಕೆಲಸಗಳಿಗೆ ತೊಂದರೆಯನ್ನುಂಟು ಮಾಡುತ್ತಾರೆ. ಅಂತಹ ಮಿತ್ರರ ಮೇಲೆ ಮಾತ್ರ ಹಾಲು ಮತ್ತು ಒಳಗೆ ವಿಷ ತುಂಬಿರುವ ಗಡಿಗೆಗೆ ಸಮಾನರು. ಅಂತಹ ಮಿತ್ರರನ್ನು ಕೂಡಲೇ ಬಿಡಬೇಕು. ಪ್ರತ್ಯಕ್ಷದಲ್ಲಿ ಹಿತರಂತೆ ವರ್ತಿಸಿ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡುವ ಜನರು ಬಹಳ ಅಪಾಯಕಾರಿಯಾದವರು. ಅವರನ್ನು ಸ್ವಲ್ಪವೂ ನಂಬಬಾರದು. ಗಡಿಗೆಯಲ್ಲಿ ಮೇಲೆ ಮಾತ್ರ ಹಾಲು ತುಂಬಿಸಿದ್ದರೆ ಒಳಗಿರುವ ವಿಷ ಗೊತ್ತಾಗುವುದಿಲ್ಲ. ಅದನ್ನು ಪರೀಕ್ಷೆ ಮಾಡಿಯೇ ತಿಳಿಯಬೇಕು. ಮಿತ್ರರನ್ನು ಹಾಗೆ ಪರೀಕ್ಷೆ ಮಾಡಿ ಸ್ವೀಕರಿಸಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.